ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಇವತ್ತು ದಿನ ಬಂದು 19ನೇ ತಾರೀಕು ಆಗಸ್ಟ್ ತಿಂಗಳು ಸೋಮವಾರ. ಡ್ಯೂಟಿ ಶುರು ಮಾಡಿದ್ದೀನಿ. ನಿನ್ನೆ ರಜಾ ಇದ್ದೆ, ಊರಿಗೆ ಹೋಗಿದ್ದೆ. ಇವತ್ತು ಬರ್ತಾನೆ 9 ಗಂಟೆ ಅಲ್ಲ, ನಾನು 4 ಗಂಟೆಗೆ ಎದ್ದು 4:15 ಅಷ್ಟರಲ್ಲಿ ಮನೇಲೆ ಊರಲ್ಲಿ ರೆಡಿಯಾಗಿ ಕನಕಪುರ ಬಂದೆ. ಸೊ ನನ್ನ ಅದೃಷ್ಟ ಚೆನ್ನಾಗಿತ್ತು, ಲಕ್ಕಿ. ಯಾಕೆಂದರೆ ಕನಕಪುರದಿಂದನೇ ಡ್ಯೂಟಿ ಬಂದ್ಬಿಡ್ತು ಗುರು. ಇಲ್ಲ ಅಂದಿದ್ರೆ ನಾನು ಕನಕಪುರದಿಂದ 50 ಕಿಲೋಮೀಟ್ರ್ ಸಿಟಿಗೆ ಮನೆ ಹತ್ರಕ್ಕೆ ಬಂದು ಆಮೇಲೆ ಡ್ಯೂಟಿ ಆನ್ ಮಾಡಬೇಕಾಗಿತ್ತು. ಕನಕಪುರದಿಂದ ಡೈರೆಕ್ಟ್ ಹುಳಿಮಾವಿಗೆ ಡ್ಯೂಟಿ ಬಂತು. 1,027 ರೂಪಾಯಿ ಬಂತು ಗುರು ಅಮೌಂಟ್ ಅದ್ರದ್ದು. ತಿರ್ಗಾ ಅಲ್ಲಿ ಹುಳಿಮಾವಲ್ಲಿ ಬಂದೆ, ಗ್ಯಾಸ್ ಬೇರೆ ಇರಲಿಲ್ಲ. ಗ್ಯಾಸ್ ಬರೀ 3 ಪಾಯಿಂಟ್ ಇತ್ತು. ಅಲ್ಲಿ ಹುಳಿಮಾವಲ್ಲಿ ಹೋಗಿ ಡ್ಯೂಟಿ ಬಂತು, ಬಟ್ ಆದ್ರೂ ಡ್ಯೂಟಿ ತಗೊಳ್ಳಿಲ್ಲ. ಹುಳಿಮಾವಲ್ಲಿ ಗ್ಯಾಸ್ ಹಾಕ್ಸ್ಕೊಂಡ ತಕ್ಷಣ ಕೆಂಗೇರಿ ಡ್ಯೂಟಿ ಬಂತು. ಸೀದಾ ಹುಳಿಮಾವಿಂದ ಬನ್ನೇರಘಟ್ಟ ರೋಡ್ ನೈಸ್ ರೋಡ್ಗೆ ಬಂದು ಸೀದಾ ಹತ್ತಿ ಮೈಸೂರು ರೋಡಲ್ಲಿ ಇಳ್ಕೊಂಡು ಸೀದಾ ಕೆಂಗೇರಿ ಬಸ್ ಸ್ಟಾಪ್ಗೆ ಡ್ರಾಪ್ ಹಾಕ್ಬಿಟ್ಟು ಸ್ವಲ್ಪ ಮುಂದೆ ಮೂವ್ ಮಾಡ್ತಾ ಇದೆ. ಅಷ್ಟೊತ್ತಿಗೆ ಏರ್ಪೋರ್ಟ್ಗೆ ಡ್ಯೂಟಿ ಬಂತು ಗುರು. ಇವಾಗ ಏರ್ಪೋರ್ಟ್ಗೆ ಹೋಗೋಕ್ಕೆ ಸದ್ಯಕ್ಕೆ ಇವಾಗ ಇಲ್ಲಿ ಕಾಯ್ಕೊಂಡು ಕೂತಿದ್ದೀವಿ. ಯಾವುದೋ ವಾಸ್ತು ಗ್ರೀನ್ಸ್ ಅಂತ ಇಲ್ಲಿ ಕೋಡಿಪಾಳ್ಯ ಕಡೆ ಹೋಗೋ ರೋಡ್ ಇದು. ಸೊ ಇನ್ನು ಟಿಫನ್ ತಿಂದಿಲ್ಲ. ಟಿಫನ್ನು ನಾನು ಇವಾಗ ಏರ್ಪೋರ್ಟ್ಗೆ ಹೋಗ್ಬಿಡೋಣ. ಫಸ್ಟು ಇಲ್ಲಿ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ಕೊಂಡ್ರೆ ಆಗಲ್ಲ ಗುರು. ಏರ್ಪೋರ್ಟ್ಗೆ ಹೋಗ್ಬಿಡೋಣ. ಸೊ ಕಸ್ಟಮರು ಬಂದರು, ಅಲ್ಲಿ ಹೋಗಿ ತೋರಿಸ್ತೀನಿ. ಅಲ್ಲಿ ನಾನು ಕನಕಪುರದಿಂದ ಬಂದಿದ್ದು ಎಷ್ಟು ರೂಪಾಯಿ ಕೊಟ್ಟರು, ಅಮೌಂಟು ಏನು ಎತ್ತ ಎಲ್ಲ ತೋರಿಸ್ತೀನಿ. OTP है 6834. चलो फाइनली. After so much of body of yesterday. Wow, proper portion है. उसमें जो फूड कोर्ट वगैरह बहुत अच्छा. तो वो देखो इसमें भी मिल जाएगा. ये भी इंटरनेशनल है, तो वो ऊपर लाउंज जाएगा ना. सिक्योरिटी चेक इन करने के बाद लाउंज एक्सेस करना आराम से. हाँ, बैठे रहना और क्या करेगा. चलो थैंक यू भैया. ಗಾಯ್ಸ್, ಏರ್ಪೋರ್ಟ್ಗೆ ಸದ್ಯಕ್ಕೆ ಡ್ರಾಪ್ ಹಾಕಾಯ್ತು. ಈಗ ನಾನು ಏರ್ಪೋರ್ಟಲ್ಲಿದ್ದೀನಿ. ಟರ್ಮಿನಲ್ 2 ಡ್ರಾಪ್ ಆಗ್ತಾ ಗುರು. ಆಳಮನೆ ಡ್ಯೂಟಿ ಬಂತು, ಬಟ್ 5G ನೆಟ್ವರ್ಕ್ ಎಳಿಲಿಲ್ಲ. ಸೊ ಹಂಗಾಗಿ ಬರೀ ಡ್ಯೂಟಿ ಬಂತು, ಬಟ್ ಗಾಡಿ ಕೌಂಟಿಂಗ್ ಮಾತ್ರ ತೋರಿಸ್ತೈತೆ. ಆ ಥರ ಆದರೆ ಡ್ಯೂಟಿ ಇದಾಗಲ್ಲ. ಮತ್ತೆ ಕ್ಯಾನ್ಸಲ್ ಮಾಡಿ ಮತ್ತೆ ಆನ್ ಮಾಡಿದೆ. ಇವಾಗ 250 ಕಾರ್ ತೋರಿಸ್ತಾವನೆ. ನೋಡೋಣ, ಟಿಫನ್ ಮಾಡೋಣ. ಅಲ್ಲಿ ಹೋಗಿ ನಮ್ಮ ಹೋಟೆಲ್ ಇದೆಯಲ್ಲ, ಭವಾನಿ ಹೋಟೆಲು, ನನ್ನ ಫೇವ್ರೇಟ್ ಹೋಟೆಲು. ಈಗ ಸದ್ಯಕ್ಕೆ ಏರ್ಪೋರ್ಟಲ್ಲಿ ಬೆಳಗ್ಗೆ ಟಿಫನ್ ತಿನ್ನೋಕ್ಕೆ. ಮಧ್ಯಾಹ್ನ ಅಂದರೆ ಈ ಕಡೆ ಹೋಗ್ತಿದ್ದಂಗೆ ಎಡಗಡೆ ಒಂದು ಖಾನಾವಳಿ ಇದೆ, ಬಸವೇಶ್ವರ ಖಾನಾವಳಿ. ಅದು ನನಗೆ ಸೂಪರು. ಈಗ ಸದ್ಯಕ್ಕೆ ಹೋಗಿ ಅಲ್ಲಿ ಟಿಫನ್ ತಿನ್ನ ಅಷ್ಟೊತ್ತಿಗೆ ನಾನು 240 ಕಾರ್ ತಗೋತದೆ ಅಷ್ಟೇ. ಅಷ್ಟರಲ್ಲಿ ಬರ್ಬೋದು ಅಂತ ನನ್ನ ಅನಿಸಿಕೆ. ಸೊ ಹೋಗ್ತಾ ಇವತ್ತು ಪಿಕಪ್ ಮಾಡಿಕೊಂಡು ಏರ್ಪೋರ್ಟ್ಗೆ ಬರಬೇಕಾದ್ರೆ ಒಂದು ಪ್ರಾಬ್ಲಮ್ ಆಯಿತು ಗುರು. ಏನು ಪ್ರಾಬ್ಲಮ್ ಅಂತ ಕೇಳಿದ್ರೆ, ಗಾಡಿ ಟಚ್ ಆಗೋಯ್ತು ಗುರು. ಹಿಂದಗಡೆಯಿಂದ 2 ವೀಲರ್ ಬಂದು ನನ್ನ ಗಾಡಿಗೆ ಗುದ್ರು. ಇನ್ನೊಂದು ಖುಷಿ ಅಂದ್ರೆ ಏನಂದ್ರೆ, ನನ್ನ ಗಾಡಿ ಹಿಂದೆಗಡೆ ಸೇಫ್ಟಿ ರಾಡ್ ಹಾಕಿಸೋದ್ರಿಂದ ನನ್ನ ಗಾಡಿಗೆ ಏನೂ ಆಗಲಿಲ್ಲ. ಬಟ್ ಬ್ಯಾಡ್ ಏನಪ್ಪ ಅಂತಂದ್ರೆ, ಪಾಪ ಹಿಂದೆಗಡೆಯಿಂದ ಬಂದು ಗುದ್ರಲ್ಲ, ಅವ್ರಿಗೆ ಬಿದ್ದೋದ್ರು. ಸಡನ್ಲಿ ಕಾಲೆಲ್ಲ ಉಜ್ಜೋಗಿತ್ತು ಗುರು. ಸಖತ್ ಬೇಜಾರಾಗೋಯ್ತು. ಏನು ಮಾಡೋಣ, ಮೈಸೂರಲ್ಲಿ ಬರ್ತಾ ಇದ್ದೋ. ನನ್ನ ಮುಂದೆಗಡೆ ಹೋಗೋ ಗಾಡಿ ಅಂದರೆ ನಾವು ಸ್ಪೀಡಾಗಿ ಏನು ಇರಲಿಲ್ಲ, ಎಲ್ಲ ಒಂದು 30-40 ಒಳಗಡೆ ಇದು ಸ್ಪೀಡು. ಮುಂದೆಗಡೆ ಸ್ಲೋ ಮಾಡಿದ್ರು, ಹಂಗೆ ನಾನು ಸ್ಲೋ ಮಾಡ್ಕೊಂಡೆ. ಹಿಂದೆಗಡೆ ಏನು ಮಾಡಿದೆ, ಫುಲ್ 2 ವೀಲರ್ ಫುಲ್ ಸ್ಪೀಡಲ್ಲಿ ಬರ್ತಾ ಇದ್ದ. ನಮ್ಮ ಗಾಡಿಗಳು ನೋಡ್ಬಿಟ್ಟು ಸಡನ್ಲಿ ಹಿಂದೆಗಡೆನೇ ಬ್ರೇಕ್ ಆಗ್ತಾ. ಬಟ್ ಗಾಡಿ ಅಲ್ಲಿ ಸಿಕ್ಕಾಪಟ್ಟೆ ಮರಳಿತ್ತು. ಆ ರೋಡಲ್ಲಿ, ಟಾರ್ ರೋಡಲ್ಲೇ ಮರಳಿತ್ತು. ಆ ಮರಳ ಮೇಲೆ ಅವ್ನು ಬ್ರೇಕ್ ಹಿಡಿದ್ನಲ್ಲ, ಸೀದಾ ಅದು ಗಾಡಿ ಕಂಟ್ರೋಲ್ಗೆ ಸಿಗಲಿಲ್ಲ. ಜಾರ್ಕ ಬಂದು ಸೀದಾ ಡೈರೆಕ್ಟಾಗಿ ಕಾರ್ ಬಿದ್ದಿತ್ತು. ಪಾಪ ಮೇಲೆ ಅವ್ರು ಹೇಳಿದ್ರು, ನಿಮ್ದೇನು ತಪ್ಪಿಲ್ಲ ಬಿಡಿ, ತಪ್ಪು ನಂದೇ ಅಂತ. ಎಲ್ಲ ಇದ್ರಲ್ಲಿ ಅಲ್ಲೇ ಪಬ್ಲಿಕಲ್ಲಿ ನೋಡಿದ್ರು. ಅವ್ರು ಹೇಳಿದ್ರು. ಆಮೇಲೆ ಎತ್ತಿ ಸೈಡ್ಗೆ ಕೂರಿಸ್ಬಿಟ್ಟು ನಮ್ಮ ಪಾಡಿಗೆ ನಾವು ಬಂದು ಏನು ಮಾಡೋಕ್ಕಾಗಲ್ಲ. ಈಗ ನಾವು ಕಸ್ಟಮರ್ನ ಬೇರೆ, ನಾನು ಬೇರೆ ಏರ್ಪೋರ್ಟಾಗಿ ಡ್ರಾಪ್ ಹಾಕಬೇಕು. ಕಸ್ಟಮರ್ರು ಪಾಪ ಅವರು ಇಳಿದು ಬಂದರು ಗಾಡಿಯಿಂದ ಆಚೆ. ಬಟ್ ಅಂಥವೆಲ್ಲ ಆಯ್ತವೆ. ಈಗ ಡ್ರೈವಿಂಗ್ ಫೀಲ್ಡ್ ಅಂದಮೇಲೆ ಅದಕ್ಕೆ ನಾನು ಹೇಳೋದು, ಮೈಯೆಲ್ಲ ಕಣ್ಣಾಗಿರಬೇಕು. ಡ್ರೈವಿಂಗ್ ಫೀಲ್ಡಲ್ಲಿ ತುಂಬ ಹುಷಾರಾಗಿ ಓಡಿಸ್ಬೇಕು ಗಾಡಿನ. ನೋಡಿ, ಆ ಥರ ಹೆಚ್ಚು ಕಡಿಮೆ ಆದಾಗ ನೀಟಾಗಿ ರೆಸ್ಪಾನ್ಸ್ ಮಾಡಬೇಕು. ಎಷ್ಟೋ ಜನ ಓಡೋಗ್ಬಿಡ್ತಾರೆ. ಯಾಕಂದರೆ ನಮ್ಮ ತಪ್ಪಿದ್ರೆ ಓಡೋದ್ರಲ್ಲಿ ಬೇಕಾದ್ರೆ ಓಡೋಗ್ಬಾರ್ದು. ಆದ್ರೂ ತಪ್ಪಿರೋರು ಬೇಕಾದ್ರೆ ಓಡೋಗ್ಬಿಟ್ರೆ ನಡೀತದೆ. ಬೇಕಾದ್ರೆ ನಾವು ತಪ್ಪೇ ಇಲ್ಲ.
ಹಂಗಾಗಿ ಗಾಡಿ ನಿಲ್ಲಿಸಿ ನಾವೇ ಹೋಗಿ ಎತ್ತಿ ಕೂರಿಸಿ ಸೈಡ್ಗೆ. ವಿಡಿಯೋ ಆ ಟೈಮಲ್ಲಿ ವಿಡಿಯೋ ಮಾಡೋಕ್ಕೆ ಯಾರು ನೋಡಿದ್ರೆ ಏನು ಅನ್ಕೋತಾರಪ್ಪ ಅಂದ್ಬಿಟ್ಟು ವಿಡಿಯೋ ಮಾಡಲಿಲ್ಲ ಅಷ್ಟೇ. ನೋಡಿ ಬಿದ್ದೋಗಿದ್ರು ವಿಡಿಯೋ ಮಾಡ್ಕೋತಾರಲ್ಲ ಹಂಗೆ ಹಿಂಗೆ ಅಂದ್ಬಿಟ್ಟು ಸ್ವಲ್ಪ ಅವ್ರನ್ನ ಎತ್ತಿ ಕೂರಿಸ್ಬಿಟ್ಟು ನಮ್ಮ ಪಾಡು ನಾವು ಏರ್ಪೋರ್ಟ್ ಬಂದವರು. ಬೆಳಗ್ಗೆ ಯಾವ ಥರ ಆಗ್ಬಿಟ್ರೆ ಬೇಜಾರಾಗೋಯ್ತದೆ ಇವರು, ಏನೂ ಮಾಡೋಕ್ಕಾಗಲ್ಲ. ಬೇಜಾರಾಯ್ತದೆ ಅಂದ್ಬಿಟ್ಟು ಡ್ಯೂಟಿ ಮಾಡಿದೆ ಮನೆಗೆ ಹೋಗೋಕ್ಕಾಗಲ್ಲ. ಆದರೆ ಇನ್ನೊಂದು ಖುಷಿ ಏನಂದರೆ ಒಂದು ರೇಂಜಿಗೆ ಬೆಳಗ್ಗೆಯಿಂದನೇ ಕನಕಪುರದಿಂದ ಒಂದು ಡ್ಯೂಟಿ ಬಂದ 3 ಡ್ಯೂಟಿಗಳು. ಕನಕಪುರದಿಂದ ಉಳಿಮಾವಿಂದ ಕೆಂಗೇರಿಯಿಂದ ಏರ್ಪೋರ್ಟಿಗೆ ಬಂದಿದ್ದೀನಿ ಸದ್ಯಕ್ಕೆ. ಏರ್ಪೋರ್ಟಲ್ಲಿ 300 ಕಾರು ಈಗ ಕಡಿಮೆ ಆಗಿದೆ, ಈಗ 236ಕ್ಕೆ ಬಂದಿದೆ. ನೋಡೋಣ ಟಿಫನ್ ತಿನ್ನಷ್ಟರಲ್ಲಿ ಡ್ಯೂಟಿ ಬರ್ಬೋದು ಅಂತ ನನ್ನ ಅನಿಸಿಕೆ. ಈಗ ಸದ್ಯಕ್ಕೆ ಹೋಗಿ ಟಿಫನ್ ತಿನ್ನೋಣ ಬನ್ನಿ. ಇದೇ ಜಾಗಕ್ಕೆ ಗುರು ಗುದ್ದಿದ್ದು, ಏನು ಆಗಿಲ್ಲ. ಸೀದಾ ಬಂದು ಸೆಂಟ್ರಿಗೆ ಹೊಡೆದ್ಬಿಟ್ರೆ ಗುರು. ಗಾಡಿ ನೋಡ್ರಿ ಒಂದೇ ಒಂಚೂರು ಏನಾಗಿಲ್ಲ. ಈ ರಾಡ್ ಇರೋದ್ರಿಂದ ಬಚಾವದೆ ಗುರು, ಇಲ್ಲಾಂದರೆ ಕರೆಕ್ಟಾಗೆ ಈ ನೇರದಲ್ಲಿ ಹೊಡೆದಿರೋದು ಫುಲ್ ಪ್ಲಾಸ್ಟಿಕ್ಕು. ಆ ಗಾಡಿ ಬಂದು ಫೋರ್ಸ್ ನೋಡಿದ್ದಿದ್ರೆ ಇದು ಕಟ್ಟೆ ಆಗಬೇಕಾಗಿತ್ತು. ಇದು ಸದ್ಯ ನನ್ನ ಅದೃಷ್ಟ ಚೆನ್ನಾಗಿತ್ತು, ಕಟ್ಟಾಗಲಿಲ್ಲ. ಸೇಫ್ಟಿ ರಾಡ್ ಹಾಕ್ಸಿರೋದ್ರಿಂದ ಬಚಾವಾದೆ. ಗೈಸ್ ಕಡೆಗೂ ಡ್ಯೂಟಿ ಬಂತು. ನಾನು ಇನ್ನೂ ಟಿಫನ್ ತಿನ್ನಕ್ಕೆ ಬರ್ತಾ ಇದೆ ಅಷ್ಟರಲ್ಲಿ ನೋಡಿ T2 ಗೋ ಕ್ಯೂ ಅಂದರೆ ಯಾರಾದ್ರೂ ತಿಳ್ಕೊಳ್ಳಿ. ಹೊಸಬ್ರು ಬರೋರು ಈ ಥರ T2 ಅಂತ ಗೊತ್ತು ಅಂದರೆ ಅದು ಟರ್ಮಿನಲ್ 2 ಅಂತ. ಅಲ್ಲಿ T1 ಅಂತ ಬಂದರೆ ಟರ್ಮಿನಲ್ 1. ಇಲ್ಲಿ ನೋಡಿ ಹೆಡ್ ಟು ಊಬರ್ ಝೋನು. T2 ಗೋ ಕ್ಯೂ ಅಂದರೆ ಕ್ಯೂಗೆ ಹೋಗಿ ಪಿಕಪ್ಗೆ ಅಂತ ನೋಡಿ ಡ್ಯೂಟಿ ಬಂದಿದೆ. ಇಲ್ಲಿ ನೋಡ್ಬೋದು ನೀವು 150 ರೂಪಾಯಿ ಫಾರ್ 1 ಕ್ವಾಲಿಫೈಡ್ ಟ್ರಿಪ್ಸ್ ಅಂತ ತೋರಿಸ್ತದೆಲ್ಲ. ಈಗ ನಾನು ಒಂದೇ ಒಂದು ಪಿಕಪ್ ಮಾಡ್ಕೊಂಡು ಹೋದ್ರೂ ನನಗೆ ಇದರಲ್ಲಿ ಅಮೌಂಟ್ ಬರೋದಲ್ದೇ 150 ರೂಪಾಯಿ ಎಕ್ಸ್ಟ್ರಾ ಇನ್ಸೆಂಟಿವ್ ಬರುತ್ತೆ ಗುರು. ಪರವಾಗಿಲ್ಲ, ಕೊಡೋದೇ ಕಡಿಮೆ ಅಮೌಂಟು, ಅದರಲ್ಲಿ ಇನ್ಸೆಂಟಿವ್ ಒಂದು 150 ರೂಪಾಯಿ ಕೊಟ್ಟರೆ ವರ್ಕ್ ಆಗುತ್ತೆ ನಮಗೂ. ಗುರು ಊಟ ಮಾಡಾಯ್ತು, ಟಿಫನ್ ತಿಂದು ಪಲಾವು. ಸದ್ಯಕ್ಕೆ ಇವಾಗ ಟರ್ಮಿನಲ್ 2ಗೆ ಹೋಗ್ತಾ ಇದ್ದೀನಿ ಪಿಕಪ್ ಮಾಡೋಕ್ಕೆ. ಪಿಕಪ್ ಮಾಡಿದ್ರೆ ಹೆಂಗ 150 ರೂಪಾಯಿ ಇನ್ಸೆಂಟಿವ್ ಬೇರೆ ಬರ್ತದೆ ಗುರು. ಪರವಾಗಿಲ್ಲ, ಸ್ವಲ್ಪ ಬನ್ನಿ ಬೇಗ ಹೋಗಿ ಟರ್ಮಿನಲ್ 2 ಪಿಕಪ್ ಮಾಡ್ಬಿಡೋಣ. ಗೈಸ್ ಪಿಕಪ್ ಪಾಯಿಂಟಿಗೆ ಬಂದೆ. ಟರ್ಮಿನಲ್ 2 ಗಾಡಿಗಳು ಕಡಿಮೆ ಇವೆ ಅಂತ, ಗಾಡಿಗಳು ಏನಿಲ್ಲ, ತೊಂದರೆ ಇಲ್ಲ ಇವರು, ಕಡಿಮೆ ಬೇಗನೆ ಪಿಕಪ್ ಆಯ್ತದೆ. ಏರ್ಪೋರ್ಟಿಂದ ಸದ್ಯಕ್ಕೆ ರಾಮಮೂರ್ತಿ ನಗರ ಬಂದು ಡ್ರಾಪ್ ಆಗ್ತಾ ಇದೆ. ಸ್ವಲ್ಪ ಪೆಟ್ರೋಲ್ ಬಂಕ್ ಹತ್ರ ಇಲ್ಲಿ ಲೆಫ್ಟಲ್ಲಿ ನಿಲ್ಸಿದ್ದು. ಹಂಗೆ ಸದ್ಯಕ್ಕೆ ಇವಾಗ ಚಂದಾಪುರ ಡ್ಯೂಟಿ ಬಂದಿದೆ. 30 ಕಿಲೋಮೀಟ್ರು 594 ರೂಪಾಯಿ ಅಮೌಂಟು ತೋರಿಸಿದ್ದಾನೆ. 1.5 ಅವರ್ ತೋರಿಸ್ತಾನೆ ಗುರು. ಡ್ರಾಪು ನೋಡಬೇಕು ಎಷ್ಟೊತ್ತಾಯ್ತದೆ ಏನು ಅಂತ. ಸದ್ಯಕ್ಕೆ ಪಿಕಪ್ ಹೋಯ್ತಾ ಇದ್ದೀನಿ. ಇವತ್ತೇನೋ ನನ್ನ ಲಕ್ಕಿ ದಿನ ಅನ್ಬೋದು ಗುರು. 4 ಗಂಟೆಗೆ ಆನ್ ಮಾಡಿದ್ಕೋ ಅದಕ್ಕೂ ಒಂದು ರೇಂಜ್ ಅರ್ನಿಂಗ್ಸು ಒಂದು ಮಟ್ಟ ಸೇರಿಡಿದೆ. ಏನೂ ತೊಂದರೆ ಏನಿಲ್ಲ. ಎಷ್ಟಾಗೈತೆ ಗೊತ್ತಾ? ವಾವ್, 2900 ರೂಪಾಯಿ ಆಗೈತೆ ಗುರು. ಗ್ರೇಟ್ ಇವತ್ತು. ಅದು ಇನ್ನ ಟೈಮ್ ಬಂದು ಕರೆಕ್ಟಾಗಿ 11 ಗಂಟೆ 11 ಗಂಟೆಗೆ ಒಂದು ರೇಂಜಿಗೆ ಮುಟ್ಟಿಸಿದೀವಿ. ಏನು ತೊಂದರೆ ಇಲ್ಲ. ಬನ್ನಿ ಸದ್ಯಕ್ಕೆ ನೆಕ್ಸ್ಟ್ ಕಸ್ಟಮರ್ನ ಪಿಕಪ್ ಮಾಡೋಣ. ಹಂಗೂ ಏರ್ಪೋರ್ಟ್ ಬೀಳುತ್ತಾ ಅಂತ ವೆಯ್ಟ್ ಮಾಡೋಣ ಅನ್ಕೊಂಡೆ. ಏರ್ಪೋರ್ಟ್ ಬೀಳಿಲ್ಲ ಅವರು. ಟೈಮ್ ವೇಸ್ಟ್ ಮಾಡ್ಕೋಬಾರ್ದು ಕೂತು ಅಲ್ಲಿಗೆ ಬೀಳ್ತದೆ ಇಲ್ಲಿಗೆ ಬೀಳ್ತದೆ ಅಂತ. ಡ್ರಾಪ್ ಆಗ್ತಿದ್ದು ಮುಂಚೆ 1 ನಿಮಿಷ ಮುಂಚೆನೇ ಬಿದ್ದಿತ್ತು. ಆವಾಗಲೇ ಎತ್ಕೊಬಿಟ್ಟೆ ಡ್ಯೂಟಿನ. ಸುಮ್ಮನೆ ವೆಯ್ಟ್ ಮಾಡ್ಕೊಂಡೋದ್ರೆ ಆಗಲ್ಲ. ಬರೋ ಡ್ಯೂಟಿಗಳನ್ನ ಎತ್ಕೊಂಡ್ಬಿಡ್ಬೇಕು. ಕಾರಣ ಮುಂದಕ್ಕೆ. ಅಂಕಲ್ ಈ ಕಡೆ ಬನ್ನಿ. ಈ ರೋಡ್ ನೋಡ್ರಿ ಯಪ್ಪ, ಇಷ್ಟೊಂದು ಚಿಕ್ಕ ರೋಡು. ಇಲ್ಲಿ ಹೋಗಲ್ವಲ್ಲಪ್ಪ, ಏನಪ್ಪ ಮಾಡೋದು? ನಾವೇ ತಳ್ಳಬೇಕು ಗುರು ಸೈಡ್ಗೆ. ಏನು ಮಾಡೋಕ್ಕಾಗಲ್ಲ. ಇಳಿದ್ಬಿಟ್ಟು ತಳ್ಳೋಣ, ಸೈಡ್ಗೆ ಹಾಕೋಣ. ಇವಾಗ ಹೆಂಗೆ ಕೇಳಿಸ್ತದೆ ಮತ್ತೆ? ರಾಮಮೂರ್ತಿ ನಗರ ಅಲ್ಲ. ಫೋನ್ ಬಂದಾಗ ಮಾತಾಡ್ಬೇಕಾರೆ ಗಾಡಿಯಲ್ಲಿ ಸೌಂಡ್ ಹಾಡ್ ಹಾಕಿದ್ರೆ ವಾಲ್ಯೂಮ್ ಕಡಿಮೆ ಕೊಡಬೇಕು. ಹೇಳಿ ಸರ್. OTP 5180. ಎತ್ಕೊಬಿಡ್ದೆ ಕುಂತ್ಕೊಬಿಡ್ಲಿ ಮರ್ದಂಗ್ ಹಾಕೊಂಡು. ಆಯ್ತು ಸರ್, ಆಯ್ತು ಸರ್.
ಮನೆಗೆ ಹೋಗ್ಬಿಡು. ಎತ್ಕೊಂಡಿದ್ದೀನಿ. ಇಲ್ಲೇನಾ ಗುರು? ಇಲ್ಲಿ ನೋಡ್ರಿ, 5 ಟ್ರಿಪ್ಗೆ 3537. ಇವಾಗ KR ಪುರಮಿಂದ ಬಂದ ಡ್ಯೂಟಿ ನೋಡ್ಬೋದು ನೀವು. KR ಪುರಮಿಂದ ಬಂದಿರೋ ಡ್ಯೂಟಿ 638 ರೂಪಾಯಿ ನನಗೆ ಕೊಟ್ಟಿದ್ದಾನೆ. ಕ್ಯಾಶ್ ಕಲೆಕ್ಟೆಡ್ ನೋಡಿ, ಬಿಲ್ ಮಾಡಿರೋದು ಬರೀ 594 ರೂಪಾಯಿ. ಮತ್ತು ಈ 150 ರೂಪಾಯಿ ಮೇಲ್ಗಡೆ ಒಂದು ಟ್ರಿಪ್ಪು ಕ್ವೆಸ್ಟ್ ಅಂತ ಇದೆ ನೋಡಿ, ಅದು ಇನ್ಸೆಂಟಿವ್ ಬಂದಿರೋದು. ಯಾವ ಡ್ಯೂಟಿ ಗೊತ್ತಾ? ಇಲ್ಲಿ ಏರ್ಪೋರ್ಟಿಂದ ಬಂದೆ ನೋಡಿ, ಇದು 430. ಈ ಡ್ಯೂಟಿಗೆ ಇದು ಇನ್ಸೆಂಟಿವ್ ಆಗಿ ಬಂದಿರೋದು 150 ರೂಪಾಯಿ ಒಂದು ಟ್ರಿಪ್ ಮಾಡಿದ್ಕೆ. ಪರವಾಗಿಲ್ಲ ಗುರು. ಇವತ್ತು ಸದ್ಯಕ್ಕೆ ಇವಾಗ ಅರ್ನಿಂಗ್ಸು ಬಂದು ಆಗಿರೋದು 3537 ರೂಪಾಯಿ ಗುರು. ಚಂದಾಪುರದಲ್ಲಿದ್ದೀವಿ. ಗ್ಯಾಸ್ ನೋಡಿದ್ರೆ 2 ಪಾಯಿಂಟಲ್ಲಿ ಐತೆ. ಎಲ್ಲಿ ಗ್ಯಾಸ್ ಹಾಕ್ಸ್ಕೊಳ್ಳೋದು ಅಂತ ತಲೆ ಕೆಡ್ತೈತೆ ಇವಾಗ. ಗ್ಯಾಸ್ ಹಾಕ್ಸ್ಕೊಂಡು ಮತ್ತೆ ಡ್ಯೂಟಿಗಳು ಯಾವ ಬದಲಿಲ್ಲ ಗುರು. ಟೈಮ್ ನೋಡಿದ್ರೆ ಇನ್ನೂ 12:15. ಗ್ಯಾಸ್ ಬಂಕ್ ನಾ ಗೂಗಲ್ ಮ್ಯಾಪ್ ಅಲ್ಲಿ ಹಾಕ್ತೆ ಗುರು. ಲೊಕೇಶನ್ ನೋಡಿದ್ರೆ ಕರೆಕ್ಟಾಗಿ 1.5 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ತೋರಿಸ್ತಾ ಇತ್ತು. ಅದಕ್ಕೆ ಏನ್ ಮಾಡಿದೆ ಅಂದ್ರೆ ಸುಮ್ಮನೆ ಇವಾಗ ಡ್ಯೂಟಿ ಯಾವುದು ಬರ್ತಾ ಇಲ್ಲ ಗುರು. 1.5 ಕಿಲೋಮೀಟರ್ ಹೋದ್ರು ಹೋಗ್ಲಿ ಅಂದ್ಬಿಟ್ಟು ಸೀಸ್ತಾಗೆ ಖಾಲಿ ಹೋಗಿ ಗ್ಯಾಸ್ ಹಾಕ್ಸ್ಕೊಬಿಡೋಣ. ನೀವು ಅಷ್ಟೇ ಸ್ನೇಹಿತರೆ, ಯಾವಾಗಾದ್ರೂ ಅರ್ಧ ಟ್ಯಾಂಕ್ ಇಂದ ಕೆಳಗಡೆ ಗ್ಯಾಸು ಇನ್ನೇನು ಕಡಿಮೆ ಆಗ್ತಾ ಐತೆ ಅನ್ಬೇಕಾದ್ರೆ ನೀವು ಮಾಡ್ಬೇಕಾಗಿರೋ ಐಡಿಯಾ ಅಂದ್ರೆ, ನೀವು ಹೋಗೋ ನಿಯರಲ್ಲಿ ಇಲ್ಲಾದ್ರೆ ಗ್ಯಾಸ್ ಬಂಕ್ ಸಿಕ್ತಾಗ ಅರ್ಧಕ್ಕಿಂತ ಕಡಿಮೆ ಬಂದ್ರೆ ಸಾಕು, ನೀವು ಗ್ಯಾಸ್ ಹಾಕ್ಸ್ಕೊಡ್ಬೇಕು. ಇಲ್ಲ ರನ್ನಿಂಗ್ ಅಲ್ಲಿ ಹೋಗ್ತಾ ಇರ್ತೀರಿ ಅನ್ಕೊಳ್ಳಿ, ಯಾವ ಗಾಡಿಗಳಿರಲ್ಲ ಬಂಕಲ್ಲಿ, ಬಂಕ್ ಫ್ರೀ ಇರುತ್ತೆ ಅನ್ಕೊಳ್ಳಿ. ಅಂತ ಟೈಮಲ್ಲಿ ಕಸ್ಟಮರ್ ಇದ್ರು ಕೂಡ ತಲೆ ಕೆಡಿಸ್ಕೊಂಬಿಡ್ರಿ, ಗ್ಯಾಸ್ ಹಾಕ್ಸ್ಕೊಂಬಿಡ್ರಿ. ಇಲ್ಲ ಅಂದ್ರೆ ನೋಡಿ, ಡ್ರಾಪ್ ಹಾಕದ್ಮೇಲೆ ಈ ತರ ಎಲ್ಲ ಕಿಲೋಮೀಟರ್ ಈಗ ನೋಡಿ 1 ಕಿಲೋಮೀಟರ್ ಐತೆ ಏನು ತೊಂದರೆ ಇಲ್ಲ. ಕಿಲೋಮೀಟರ್ ಗಟ್ಲೆ ಎಲ್ಲ ಅಲಿಬೇಕು ಅಂತಂದಾಗ ಭಾರಿ ತೊಂದರೆ ಆಯ್ತದೆ. ಮತ್ತೆ ಗ್ಯಾಸ್ಗೋಸ್ಕರ ಅಲ್ಕೊಂಡು ಖಾಲಿ ಆದ್ಮೇಲೆ ನೀವು ಹುಡ್ಕೋದ್ಕಿಂತ ಖಾಲಿ ಆಗಕ್ಕೆ ಮುಂಚೆನೆ ಹಾಕಿಸ್ಕೊಂಡ್ರೆ ಬೆಟರು. ನೀವು ಖಾಲಿ ಆದ್ಮೇಲೆ ಅದನ್ನ ಹುಡ್ಕೊಂಡು ಕೂತ್ಕೊಂಡು ಟೈಮ್ ವೇಸ್ಟು. ನೋಡಿ ಸದ್ಯಕ್ಕೆ ನೀವು ನೋಡ್ಬೋದು ಎಡಗಡೆ ಒಂದೇ ಒಂದು ಗಾಡಿ ಐತೆ ಗುರು. ಇಲ್ಲಿ ನೋಡ್ರಿ, ಗೇಲ್ ಗ್ಯಾಸ್ ಬಂಕು ಬರೀ 1.5 ಕಿಲೋಮೀಟರ್ ಡಿಸ್ಟೆನ್ಸ್ ಇತ್ತು. ಬಂದೆ ಗ್ಯಾಸ್ ಹಾಕ್ಸಕ್ಕೆ. ನೀವು ಅದೇ ತರ ಟೆಕ್ನಿಕ್ಗಳು ಉಪಯೋಗಿಸೋದಂದ್ರೆ CNG ಗ್ಯಾಸ್ ಬಂಕ್ ಅವರು ಅಂದ್ರೆ CNG ಕಾರ್ನವರು ಟೆಕ್ನಿಕ್ಗಳು ಉಪಯೋಗಿಸೋದಂದ್ರೆ ಇದೇ ತರ ಉಪಯೋಗಿಸ್ಕೋಬೇಕು. ನಾನು ಸುಮ್ಮನೆ ಚೆಕ್ ಮಾಡಿದೆ, 1.5 ಕಿಲೋಮೀಟರ್ ವಸ್ತು ಬಂದು ಹಾಕೊಂಡೆ. ನಾನು ಬರೋ ರೋಡ್ ಆನ್ ದ ವೇಲ್ ಒಂದೂ ಇರಲಿಲ್ಲ. ಅದಕ್ಕೆಲ್ಲ ಒಂದು ಧ್ವಂಸಂದ್ರ ಸರ್ಕಲ್ ಹತ್ರ ಇತ್ತು, ಅಲ್ಲಿ ಗ್ಯಾಸ್ ಇರಲಿಲ್ಲ ಸ್ನೇಹಿತರೆ. ಸೊ ಪ್ರತಿಯೊಬ್ಬರೂ ಡ್ಯೂಟಿ ಮಾಡಬೇಕಾದ್ರೆ ಅರ್ಧ ಟ್ಯಾಂಕ್ಗಿಂತ ಕಡಿಮೆ ಗ್ಯಾಸ್ ಏನಾದರೂ ಬಂತು ಅಂದರೆ ಇನ್ನೇನು ಅರ್ಧ ಟ್ಯಾಂಕ್ಗಿಂತ ಕಡಿಮೆ ಬಂದಿದೆ ಅಂತಂದರೆ ನೀವು ಅವಾಗಲೇ ಪ್ಲಾನ್ ಮಾಡ್ಕೋಬೇಕು, ಎಲ್ಲಿ ಗ್ಯಾಸ್ ಹಾಕ್ಕೋಬೇಕು, ನಾನು ಡ್ಯೂಟಿಗಳು ಯಾವ ಕಡೆ ತಗೋಬೇಕು ಅಂತ. ಗಾಯ್ಸ್ ಇಲ್ಲಿ ನೋಡ್ಬೋದು ನೀವು ಆಪರ್ಚುನಿಟೀಸು ನೋಡ್ರಿ. 2352 ರೂಪಾಯಿ ಗುರು, 8 ಅವರ್ ಬುಕ್ಕಿಂಗು ನಾನು ಎತ್ಕೊಂಡಿದ್ದೀನಿ. ಎಲ್ಲಿ ಅಂದರೆ ನೀವೇ ನೋಡ್ಬೋದು, JP ನಗರ 7th ಫೇಸು ಪಿಕಪ್ಪು ಮತ್ತು ಮಹದೇವಪುರ ಒಂದು ಸೈಡ್ ಹಾಕಿದ್ದಾರೆ. ಅದೇನು 2 ಸೈಡ ಏನು ಎತ್ತ ಅಂತ ಗೊತ್ತಿಲ್ಲ ನನಗೆ. ಬಟ್ ಆದರೆ ಇದು 2:15 ಪಿಕಪ್ಪು. ಟೈಮ್ ಬಂದು 1:15 ಆಗೈತೆ ಆಲ್ರೆಡಿ. ಇನ್ನು 1 ಅವರಲ್ಲಿ ನಾನು JP ನಗರ 7th ಫೇಸ್ಗೆ ಹೋಗ್ತೀನಿ ಗ್ಯಾರಂಟಿ. ಆದರೆ ನಾನು ಬಂದು ಇವಾಗ ಇರೋದು ಇಲ್ಲೇ ನೀವೇ ನೋಡ್ಬೋದು, ಹೆಚ್ಚು ಕಡಿಮೆ ಚಂದಾಪುರದಲ್ಲಿ ಇದ್ದೀನಿ ನಾನು. ಹೋಗ್ಬೇಕಾಗಿರೋದು ನೋಡಿ, ಇಲ್ಲಿ ಸೌತ್ ಅಂತ ಇದೆ ನೋಡಿ, ಅಲ್ಲಿಗೆ ಹೋಗ್ಬೇಕು, JP ನಗರ 7th ಫೇಸು. ಇಂಥ ಡ್ಯೂಟಿಗಳನ್ನ ಯಾವುದೇ ಕಾರಣಕ್ಕೂ ಬಿಡಕ್ಕೆ ಹೋಗ್ಬಾರ್ದು. 8 ಅವರ್ 2300 ಯಾರು ಕೊಡ್ತಾರೆ? ಇಂಥ ಡ್ಯೂಟಿಗಳು ಬಂದಾಗ ಯಾರು ಅಷ್ಟೇ ಸ್ನೇಹಿತರೆ, ನೀವು ಮನೆಗೆ ಹೋಗ್ಬೇಕು, ಟೈಮು ಅದು ಇದು ಲೆಕ್ಕ ಹಾಕೊಳಕ್ ಹೋಗ್ಬೇಡ್ರಿ. ಯಾಕೆ ಅಂದರೆ ಇಂಥ ಡ್ಯೂಟಿಯಲ್ಲಿ ಒಳ್ಳೆ ಲಾಭ ಐತೆ ನನ್ನ ಪ್ರಕಾರ. ಯಾಕಂದರೆ ಗಾಡಿಗಳು ಜಾಸ್ತಿ ಓಡಲ್ಲ. ಮಮ್ಮಾದ್ರು ಒಂದು 80 ಕಿಲೋಮೀಟ್ರ್ ಓಡಿಸಾಡ್ತಾರೆ ಅಷ್ಟೇ. ನೋಡಿ 2300 ರೂಪಾಯಿ ಯಾರು ಕೊಡ್ತಾರೆ ಹೇಳ್ರಿ? ಅದಕ್ಕೆ ಇವಾಗ 24 ಕಿಲೋಮೀಟರ್ ಐತೆ ಇಲ್ಲಿಂದ JP ನಗರ 7th ಫೇಸು. ಖಾಲಿ ಹೋದ್ರು ಸರಿ, ಹೋಗೋದನ್ನ ಪಿಕಪ್ ಮಾಡಬೇಕು. ಬಟ್ ಚಂದಾಪುರದ JP ನಗರ 7th ಫೇಸ್ಗೂ ಕೂಡ 1 ಅವರ್ ತೋರಿಸ್ತಾ ಇದೆ. ಟೈಮ್ ಇರೋದು 1 ಅವರ್ ಅಷ್ಟೇ. ಸೊ ಬನ್ನಿ ಪಟ ಅಂತ JP ನಗರ 7th ಫೇಸ್ಗೆ ಹೋಗ್ಬಿಡೋಣ ಗುರು. ಇದೇ ನೋಡ್ರಿ ಬ್ರಿಗೇಡ್ ಗಾರ್ಡೇನಿಯಾ ಬಂದೋಗುರು. ಕರೆಕ್ಟಾಗಿ ಇನ್ನೂ 8 ನಿಮಿಷ ಐತೆ. ಪಿಕಪ್ ಪ್ಲೇಟ್ ನಂಬರ್ನ A30 1 ಸೆಕೆಂಡ್
ये 907 ये कौन सा किधर है इधर ओके ಬಂದಾಗವರು ಕಡೆಗೆ 2:19 ಟೈಮು ಇನ್ನ ಎಲ್ಲಪ್ಪ ಹೋಗೋದು ಇದಕ್ಕೆ ಎ ಬ್ಲಾಕ್ ಇಲ್ಲೇ ಇದೆ ನೋಡ್ರಿ ಬೋರ್ಡು ಇದೇ ನೋಡ್ಕೊಂಡು ಹೋಗ್ಬಿಡೋಣ ಎ ಬ್ಲಾಕ್ ಸ್ಟ್ರೈಟ್ ತೋರಿಸ್ತಾ ಇದೆ ಈ ಕಡೆಯಿಂದ ಎ ಬ್ಲಾಕ್ ಇಲ್ಲಿ ನೋಡ್ರಿ ಪರವಾಗಿಲ್ಲ ಇವರು ಅಪಾರ್ಟ್ಮೆಂಟ್ ಒಳಗಡೆ ಈ ತರ ಇದ್ರೆ ಭಾರಿ ಹೆಲ್ಪ್ಫುಲ್ ಆಗುತ್ತೆ ನಮ್ಗೆ ಎ ಗ್ಲಾಸಿಯರ್ ಅಂತ ಯಾವುದು ಎ ಬ್ಲಾಕ್ ಹನ್ನೊಂದು ನಿಮಿಷ ಮುಂಚೆ ಬಂದಿದ್ದೀನಿ ಊಟ ಬೇರೆ ಮಾಡಿಲ್ಲ ಅವರು ಬ್ಲಾಕ್ ಸ್ಟ್ರೈಟ್ ಎ ಬ್ಲಾಕ್ ಇಲ್ಲಿ ನೋಡ್ರಿ ಬೋರ್ಡ್ ಸಖತ್ತಾಗವೆ ಗುರು ಬಂದೇ ಬಿಟ್ಟು ನಾವು ಗ್ಲಾಸಿಯರ್ ಎ ಬ್ಲಾಕ್ ಗ್ಲಾಸಿಯರ್ಗೆ ಗಾಯ್ ಸದ್ಯಕ್ಕೆ ಮಾದೇವಪುರ ಹತ್ರ ಬಂದಿದ್ದೀನಿ ಇವಾಗ ಗುರು ಅಲ್ಲಿ ಕಸ್ಟಮರ್ ಬಂದಾಗ ತೋರಿಸ್ತಾ ಇದೆ ಬಟ್ ಸಿಕ್ಕಾಪಟ್ಟೆ ಲೇಟ್ ಮಾಡ್ಬಿಟ್ರು ಗುರು 2:15 ಪಿಕಪ್ ನಾನು ಅರ್ಜೆಂಟಲ್ಲಿ ಚಂದಾಪುರದಿಂದ ಬಂದ್ರೆ ಇವರು ಊಟನೂ ಮಾಡ್ಲಿಲ್ಲ ಗುರು 2:15 ಪಿಕಪ್ ನಾನು 2:21 ಬಂದ್ಬಿಡ್ತಾರೇನೋ ಅಂತ ನೋಡ್ರಿ 2:45 ಬಂದ್ರು ಸಖತ್ ಬೇಜಾರಾಗೋಯ್ತು ಶಿಸ್ತಾಗ ಹಂಗೆ ಬಂದ್ಬಿಟ್ಟೈತೆಗೆ ಈಗ ಬಂದು ಈ ಅಪಾರ್ಟ್ಮೆಂಟ್ ಹತ್ರ ಬಿಟ್ಬಿಟ್ಟು ಇಲ್ಲಿ ಆಚೆ ಕಡೆ ಒಂದು ಖಾಲಿ ಸೈಟ್ ಇದೆ ಆ ಖಾಲಿ ಸೈಟ್ ಹತ್ರ ವೇಟ್ ಮಾಡಿ ಅಂತ ಹೇಳಿದಾರೆ ಗೇಟ್ಗೆ ಬರ್ತೀನಿ ಅಂತ ಹೇಳವ್ರೆ ಊಟ ಬೇರೆ ಮಾಡಿರ್ಲಿಲ್ಲ ಈಗ ಗಾಡಿ ಸೈಡ್ಗೆ ಹಾಕ್ಬಿಟ್ಟು ಮೊದಲು ಹೋಗಿ ಊಟ ಮಾಡ್ಕೊಂಡ್ಬಿಡೋಣ ಗುರು ಗೈಸ್ ಸದ್ಯಕ್ಕೆ ಇವಾಗ ಮಾದೇವಪುರದಿಂದ ನಾಗವಾರ ಬಂದೆ ಗುರು ಬರೀ 13 ಕಿಲೋಮೀಟರ್ಗೆ 1.25 ಅವರ್ ಟೈಮ್ ತಗೋತು ಸಿಕ್ಕಾಪಟ್ಟೆ ಟ್ರಾಫಿಕ್ ಈ ಕಡೆ ಎಲ್ಲ ಸಖತ್ ಮಳೆ ಬರ್ತೈತೆ ಮಾದೇವಪುರ ಮಾರತಳ್ಳಿ ಕಡೆ ಮಳೆನೇ ಇಲ್ಲ ಈ ನಾಗವಾರ ಮತ್ತೆ ಈ ಸಿಟಿ ಒಳಗಡೆ ಫುಲ್ಲು ಮಳೆ ಹೋಗೈತೆ ಫುಲ್ಲು ಟ್ರಾಫಿಕ್ ಅಂತ ನಮ್ಮ ಹುಡುಗರು ಹೇಳ್ತಾ ಇದ್ರು ಬಟ್ ಬಂದಾಗಲೇ ಗೊತ್ತಾಗಿದ್ದು 1.25 ಅವರ್ ತಗೋತ ಗುರು ಅದು ಬರೀ 13 ಕಿಲೋಮೀಟರ್ಗೆ ಸಿಕ್ಕಾಪಟ್ಟೆ ಟ್ರಾಫಿಕ್ ಇತ್ತು ಬರ್ತಾ ಇವತ್ತು ವಿಪರ್ಯಾಸ ಏನು ಅಂತಂದ್ರೆ ನನ್ನ ಅದು ಯಾರ ಮಕ್ಕ ನೋಡ್ಕೊಂಡು ಎದ್ದು ಬಂದೆ ಗೊತ್ತಿಲ್ಲ ಬರ್ಬೇಕಾದ್ರೆ ಅಂತೂ ನಮ್ಮ ಅಮ್ಮ ಹಂಗೂ ನಮ್ಮ ಮನೇಲಿ ಒಂದು ಬೆಕ್ಕಿತ್ತು ಊರಿಂದ ಬಂದಲ್ಲ ಎದ್ದೆ ಗುರು ಎದ್ದ ತಕ್ಷಣ ಅದು ಓಡ್ಬತ್ತು ಅಷ್ಟೊತ್ತಲ್ಲಿ ನಾನೇನ್ ಮಾಡಿದೆ ಹಿಡ್ಕೊಂಡು ಮುದ್ದಾಡಿದೆ ನಮ್ಮಮ್ಮ ಹಂಗೂ ಬೈತಾ ಇತ್ತು ಬೆಳಗ್ಗೆ ಎದ್ದು ಬೆಕ್ ಮುಟ್ಟಿದೀವಿ ಬೆಕ್ನ ನೋಡ್ಬೇಡ ಅದು ಇದು ಅಂತ ನಾನು ಯಾವೆಲ್ಲ ತಲೆ ಕೆಡಿಸ್ಕೊಳ್ಳೋದೆ ಮಾಮೂಲಿ ಆಟ ಆಡ್ಕೊಂಡು ಅದ್ರ ಜೊತೆ ಬೆಳಗ್ಗೆ ಎದ್ದು ಬಂದೆ ಗುರು 2 ಸಲ ಇವತ್ತು ಗಾಡಿ ಟಚ್ ಆಯ್ತು ಗುರು ಇವಾಗ ಬರ್ಬೇಕಾದ್ರೆ ಟ್ರಾಫಿಕ್ ಅಲ್ಲಿ ಪಾಪ ಯಾವ್ದೋ ಫೋರ್ಡ್ ಕಾರು ಚಿಕ್ಕದು ಫೋರ್ಡು ಆ ಕಾರನ್ನು ಬಂದು ಹಿಂದೆಗಡೆ ಸರಿಯಾಗಿ ಇಟ್ಟಿದ್ರು ಬಟ್ ಏನೂ ಆಗಲಿಲ್ಲ ನನ್ನ ಅದೃಷ್ಟ ನೋಡ್ರಿ ತಪ್ಪಿ ಬೆಳಗ್ಗೆ ಓಪನಿಂಗ್ ಅಲ್ಲಿ ಆ 2 ವೀಲರ್ ಟಚ್ ಆದಾಗ ಏನಾದರೂ ಹೆಚ್ಚು ಕಡಿಮೆ ಆಗಿದ್ದಿದ್ರೆ ನಾನು ಡ್ಯೂಟಿ ಮಾಡೋ ಮೂಡೇ ಇರ್ತಾ ಇರ್ಲಿಲ್ಲ ಮನೆಗೆ ಹೋಗ್ಬೇಕಾಗಿರೋದು ಬಟ್ ಅಲ್ಲಿದ್ ಬಿಡಿ ಇಲ್ಲಿ ಕಾರ್ ಬಂದಾನೆ ಇಟ್ಬಿಟ್ಟ ಸದ್ಯ ನಾನು ಬ್ರೇಕ್ ಹಿಡ್ಕೊಂಡು ನಿಂತಿದ್ದೆ ಹಂಗಾಗಿ ಮುಂದಕ್ಕೆ ಜಾಸ್ತಿ ಹೋಗಲಿಲ್ಲ ಗಾಡಿ ಬ್ರೇಕ್ ಹಿಡಿಲ್ಲ ಅಂದಿದ್ರೆ ಸೀದಾ ಹೋಗಿ ಮುಂದೆಗಡೆ ಇಟ್ಬಿಡೋದು ಗಾಡಿ ಇನ್ನೊಂದು ನಾನು ಫ್ರಂಟ್ ಹೋಗಿ ಯಾವ್ದಾದ್ರು ಗಾಡಿ ಗುದ್ಕೋಬೇಕಾಗಿತ್ತು ಹಂಗಾಯ್ತು ಇವತ್ತು ಟ್ರಾಫಿಕ್ ಅಲ್ಲಿ ಏನೋ ಗೊತ್ತಿಲ್ಲ ಗುರು ಯಾರ ಮಕ್ಕ ಎದ್ ನೋಡ್ ಬಂದು ಏನೋ ಅದು 2 ಸಲ ಒಂದೇ ದಿನದಲ್ಲಿ ಅದು ಹಿಂದೆಗಡೆ ಯಾರೋ ಬಂದು ಗುದ್ದು ಏನು ಮಾಡೋಕ್ಕಾಗಲ್ಲ ಸದ್ಯಕ್ಕೆ ಇವಾಗ ನಾಗವಾರ ಹತ್ರ ಒಂದು SNN ಅಂತ ಒಂದು ದೊಡ್ಡ ಅಪಾರ್ಟ್ಮೆಂಟ್ಸ್ ಇದೆ ಬೇಕಾದ್ರೆ ನಮ್ಮ ಡ್ರೈವರ್ಗಳು ಗೊತ್ತು ನಾವು ಎಣ್ಣೂರು ಕಡೆಯಿಂದ ಹೆಬ್ಬಾಳ ಹೋಗೋ ರೂಟಲ್ಲಿ ಲೆಫ್ಟಲ್ಲಿ ಇದೆ ಒಂದು ಅಪಾರ್ಟ್ಮೆಂಟ್ ಒಳಗಡೆ ಬಂದು ಬೇಸ್ಮೆಂಟಲ್ಲಿ ಹಾಕೊಂಡಿದ್ದೀನಿ ಗಾಡಿನ ಕಸ್ಟಮರು ಒಳಗಡೆ ಹೋಗಿದ್ದಾರೆ ಇದು ಲಾಸ್ಟ್ ಡ್ರಾಪು ಈ ಡ್ರಾಪ್ ಮುಗಿದ ತಕ್ಷಣನೇ ಸೀದಾ JP ನಗರ 7 ಪ್ಲೇಸ್ಗೆ ಹೋಗಿ ಡ್ರಾಪ್ ಹಾಕ್ಬಿಟ್ರು ಸೀದಾ ಮನೆ ಕಡೆ ಹೋಗ್ತಾ ಇರೋದು ಅಷ್ಟೇ ಟೈಮ್ ಬಂದು ಸದ್ಯಕ್ಕೆ ಆಲ್ರೆಡಿ 7:15 ಆಗ್ಬಿಟ್ಟದೆ ಗುರು ಇನ್ನೆಷ್ಟೊತ್ತಿದೆ ಇನ್ನೊಂದು 2-3 ಅವರ್ ಇದೆ ನೋಡ್ಬೇಕು ಸ್ವಲ್ಪ ಲೇಟಾಗಿ ಬಂದ್ರೂ ತೊಂದರೆ ಇಲ್ಲ ಗುರು ಯಾಕೆ ಅಂದರೆ ಸಿಕ್ಕಾಪಟ್ಟೆ ಟ್ರಾಫಿಕ್ ಐತೆ ಆಚೆ ಕಡೆ ಹೆಂಗಿದ್ರು ಸೀದಾ JP ನಗರ 7 ಪ್ಲೇಸ್ ಮೇಲೆ ನಮ್ಮ ಏರಿಯಾನು ಅಲ್ಲೇ ಆರಾಮಾಗಿ ಬೇಕಾದ್ರೆ ಡ್ರಾಪ್ ಹಾಕ್ಬಿಟ್ಟು ಅವು ಮನೆಗೆ ಹೋಗ್ಬೋದು ಸೊ ಅಲ್ಲಿವರೆಗೂ ಸ್ವಲ್ಪ ಕೆಲಸ ಇದೆ ಸಣ್ಣ ಪುಟ್ಟ ಎಡಿಟಿಂಗ್ ಅದು ಇದು ಮಾಡ್ಕೊಂಡು ಕೂತಿರೋಣ ಸೊ ಬರಲಿ ಟೈಮ್ ಬಂದು ಕರೆಕ್ಟ್ 9:50 ಕಸ್ಟಮರು ಇವಾಗ ಫೋನ್ ಮಾಡಿದ್ರು ಸರ್ ಅವಾಗ ಡ್ರಾಪ್ ಮಾಡಿದ್ರಲ್ಲ ಅಲ್ಲಿಗೆ ಬನ್ನಿ ಅಂತ ಹೋಗ್ತಾ ಇದ್ದೀನಿ ಪಿಕಪ್ ಮಾಡಿಕೊಂಡು ಸೀದಾ JP ನಗರ 7 ಪ್ಲೇಸ್ಗೆ ಹೋದ್ರೆ ಇವತ್ತು ಡ್ಯೂಟಿ ಮುಗೀತು ಸೀದಾ ಮುಗಿಸ್ಬಿಟ್ಟು ಮನೆ ಕಡೆ ಹೋಗ್ತಾ ಇರೋಣ ಗುರು
ಎಲ್ಲಪ್ಪ ಇನ್ನೂ ಬಂದೇ ಇಲ್ಲ, ಇದೇ 4 ಹತ್ರ ಬನ್ನಿ ಅಂದಿದ್ದು. ಮೇಡಮ್ ಲೊಕೇಶನ್ ಒಂದು ಹಾಕ್ಬಿಡಿ, ಜೆ ಪಿ ನಗರ. भैया इधर बीच में ही रोको, हाँ सेंटर में टर्न। ಗೈಸ್ ಕಸ್ಟಮರ್ನ ಗುರು ಡ್ರಾಪ್ ಆಗ್ತಾ ಗುರು ಕರ್ಕೊಂಡು ಕರೆಕ್ಟಾಗಿ 11 ಗಂಟೆ 16 ನಿಮಿಷ ಎಕ್ಸ್ಟ್ರಾ ಓಡೈತೆ ಟೈಮು. ಅದ್ರದ್ದು ಎಕ್ಸ್ಟ್ರಾ ಅಂದರೆ ಒಂದು ನಿಮಿಷಕ್ಕೆ 3,000 ರೂಪಾಯಿ ಲೆಕ್ಕಾಚಾರದಲ್ಲಿ ಬಂದೈತೆ ಅದು ಅಮೌಂಟು. ಈಗ ಏನು ಫಸ್ಟು ಹೋಗಿ 11 ಗಂಟೆ ಆಗೈತೆ ಗುರು ಟೈಮು. ಏನು ಮಾಡಲ್ಲ, ಫಸ್ಟು ಹೋಗಿ ಊಟ ತಿನ್ಕೊಬಿಡ್ತೀನಿ. ಊಟ ತಿನ್ಕೊಂಡು ಮನೆ ಕಡೆಗೆ ಹೋಗೋಣ. ಮನೆ ಹತ್ರ ಅಲ್ಲೇ ಗ್ಯಾಸ್ ಬಂಕ್ ಐತೆ, ಗ್ಯಾಸ್ ಹಾಕ್ಸ್ಬಿಟ್ಟು ನಿಲ್ಸ್ಬಿಡ್ತೀನಿ ಇವಾಗಲೇ ಗಾಡಿ ಗುರು. ಇಲ್ಲ ಅಂದರೆ ಬೆಳಗ್ಗೆಲಿ ನಾನು 4:15 ಗಾಡಿ ಎತ್ತಿದ್ರೆ 5 ಗಂಟೆಗೆ ಗ್ಯಾಸ್ ಎಲ್ಲೂ ಸಿಗಲ್ಲ, ಸುಮ್ಮನೆ ಹಿಂಸೆ ಆಯ್ತದೆ. ಸೊ ಇವಾಗಲೇ ಗ್ಯಾಸ್ ಹಾಕ್ಸಿ ನಿಲ್ಸ್ಕೊಬಿಡೋಣ ಗಾಡಿನ. ಊಟ ಫಸ್ಟೇ ಹೋಗಿ ಊಟ ತಿನ್ನೋಣ. ಗೈಸ್ ಇದೇನು ನೋಡ್ತಾ ಇದ್ದೀರಾ, ಇದು ಇವತ್ತಿನ ಅರ್ನಿಂಗ್ಸು. 6 ಡ್ಯೂಟಿ ಟುಡೇ. 6 ಡ್ಯೂಟಿಲಿ ಕ್ಲಿಯರ್ ಆಗದೆ ಗುರು. ರೆಂಟಲ್ ಬುಕ್ಕಿಂಗ್ ನೋಡ್ಬೋದು, ಎಷ್ಟು ಕಿಲೋಮೀಟ್ರ್ ಓಡ್ತು ಏನು ಎತ್ತ ಅಂತಲೂ ತೋರಿಸ್ತೀನಿ ನೋಡ್ರಿ. ಬರೀ 59 ಕಿಲೋಮೀಟ್ರ್ ಓಡೋದಷ್ಟೇ ಗುರು. 8 ಅವರ್ 15 ನಿಮಿಷ ಟೈಮ್ ತಗೊಂಡದೆ. 59 ಕಿಲೋಮೀಟ್ರಿಗೆ 2,267 ರೂಪಾಯಿ ಯಾವನು ಕೊಡ್ತಾನೆ ಗುರು ನೋಡ್ರಿ. ಸೊ ಗಾಯ್ಸ್ ಇಷ್ಟು ಹೇಳ್ತಾ ಇವತ್ತು ಡ್ಯೂಟಿನ ಇಲ್ಲಿಗೆ ಮುಗಿಸೋಣ. ಮತ್ತೆ ಸಿಗೋಣ ನಾಳಿನ ವಿಡಿಯೋದಲ್ಲಿ. ಬಾಯ್, ಟಾಟಾ, ಟೇಕ್ ಕೇರ್.